ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ರೀಚಾರ್ಜ್ ಪ್ಲ್ಯಾನ್ಗಳಂದರೆ ತಿಂಗಳ ಪ್ಲ್ಯಾನ್ಗಳಿಗೆ ಏರ್ಟೆಲ್, ಜಿಯೋ ಮತ್ತು ಈ BSNLಗೆ ಕಂಪ್ಯಾರಿಸನ್ ಮಾಡಿದರೆ ಯಾವುದು ಬೆಟರ್ ಆಗುತ್ತೆ, ಅದರ ಮುಂದಿನ ದಿನಗಳಲ್ಲಿ ಯಾವ ಕಡಿಮೆ ರೇಟ್ಗೆ ರೀಚಾರ್ಜ್ ಪ್ಲ್ಯಾನ್ ಸಿಗುವಂಥ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದರೆ ನಮ್ಮ ಚಾನಲ್ನ ಓಪನ್ ಮಾಡಿ ನೋಡ್ಕೊಂಡು ಬನ್ನಿ. ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ವಿಷಯ ಏನಂದರೆ, ಮೊನ್ನೆ ಅಂದರೆ ಜುಲೈ 2, ಜುಲೈ 3 ನಂತರ ಈ ಟೆಲಿಕಾಂ ಕಂಪನಿಗಳ ರೀಚಾರ್ಜ್ ಪ್ಲ್ಯಾನ್ಗಳು ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ ಅಂತ ನ್ಯೂಸ್ಗಳು ಹೊರ ಬರುತ್ತಿದ್ದಂತೆ ತುಂಬ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸುಪ್ರೀಂ ಕೋರ್ಟ್ ಬಂದು, ಅಂದರೆ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಇದೆಯಲ್ಲ, ಅವರು ಈ ಟೆಲಿಕಾಂ ಕಂಪನಿಗಳಿಗೆ ಒಂದಿಷ್ಟು ನಿಯಮಗಳನ್ನು ಹೇರಿ ರೀಚಾರ್ಜ್ ಪ್ಲ್ಯಾನ್ಗಳನ್ನು ಕಡಿಮೆ ಮಾಡಿಸಬೇಕು ಅಂತ ತುಂಬ ಜನರು ವಿರೋಧವನ್ನು ವ್ಯಕ್ತಪಡಿಸ್ತಾಯಿದ್ರು. ಕೊನೆಗೂ ಕೇಂದ್ರ ಸರ್ಕಾರ ಒಂದು ವಿಷಯವನ್ನು ಹೊರ ಸೂಚಿಸಿತು, ಅಂದರೆ ಹೊರಗಡೆ ಆಗ್ತೀವಿ. ಏನಂದರೆ, ಇವೆಲ್ಲ ಪ್ರೈವೇಟ್ ಟೆಲಿಕಾಂ ಕಂಪನಿಗಳಾಗಿರೋದ್ರಿಂದ ಇದರ ಮಧ್ಯೆ ಪ್ರವೇಶಿಸಲು ನಮಗೆ ಯಾವುದೇ ಅನುಮತಿ ಇರುವುದಿಲ್ಲ. ಇದೆಲ್ಲ ಅಂದರೆ ಈ ಭಾರತ ದೇಶದಲ್ಲಿ ಈ ಭಾರತ ಟೆಲಿಕಾಂ ಕಂಪನಿಯ ಒಂದು ನಿಯಮ ಏನಿದೆಯಲ್ಲ, ಆ ನಿಯಮಗಳ ಪ್ರಕಾರನೇ ಈ ಟೆಲಿಕಾಂ ಕಂಪನಿಗಳು ರೀಚಾರ್ಜ್ ಪ್ಲ್ಯಾನ್ಗಳನ್ನು ಇಂತಿಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ. ಹಾಗಾಗಿ ನಾವು ಮಧ್ಯೆ ಪ್ರವೇಶಿಸಲು ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಮೊನ್ನೆ ಒಂದು ತೀರ್ಮಾನವನ್ನು ಕೊಡಿತು. ಹೌದು, ಕೇಂದ್ರ ಸರ್ಕಾರ ಹೇಳಿದಂತೆ, ಅಂದರೆ ನಮ್ಮ ಭಾರತದಲ್ಲಿ ಒಂದು ನಿಯಮ ಇದೆ. ಭಾರತೀಯ ಟೆಲಿಕಾಂ ಪ್ರೈವೇಟ್ ನಿಗಮದ ನಿಯಮದ ಪ್ರಕಾರವಾಗಿ ಈ ಪ್ರೈವೇಟ್ ಟೆಲಿಕಾಮ್ನವರು, ಅಂದರೆ ಏರ್ಟೆಲ್, ಜಿಯೋ ಮತ್ತು ವೊಡಾಫೋನ್ದವರು ಹೆಚ್ಚು ದರವನ್ನು ಹೆಚ್ಚಿಗೆ ಮಾಡಬಹುದು ನಿಯಮಗಳ ಪ್ರಕಾರವಾಗಿ ಮಾಡಿರ್ತಾರೆ. ಹಾಗೆ ಶುಲ್ಕಗಳನ್ನು ಕೂಡ ಅನ್ವಯವಿಟ್ಟುಕೊಂಡು ಮಾಡಿಕೊಂಡಿರ್ತಾರೆ. ಇದರ ನಡುವೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯಾವುದೇ ಮಧ್ಯವರ್ತಿಕೆ ವಹಿಸುವುದಾಗಲಿ ಅಂಥವೇ ನಡುವೆ ಬಂದು ಹೇಳಿಕೆ ಕೊಟ್ಟು, ಅಂದರೆ ರೇಟ್ ಕಡಿಮೆ ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ ಕೂಡ ಯಾವುದೇ ನಿಯಮವನ್ನು ಮತ್ತು ಈ ಜಾರಿ ಮಾಡುವಂಥದ್ದಾಗಿರೋದಲ್ಲ. ಆದರೆ ನಮ್ಮ ಭಾರತ ಸರ್ಕಾರ, ಅಂದರೆ ನಮ್ಮ ಗೌರ್ಮೆಂಟ್ ಸಿಮ್ ಆಗಿರುವಂಥ BSNLನ್ನು 5G ಮಾಡಲು ಹೊರಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಕೂಡ ಅದು ತುಂಬ ಜನರ ಕೈ ಸೇರಲಿದೆ. ಅದರಲ್ಲಂತೂ ತುಂಬ ಕಡಿಮೆ ರೇಟ್ಗೆ ಒಂದು ತಿಂಗಳ ಪ್ಲ್ಯಾನು, ಅಂದರೆ 1 ವರ್ಷದ ಪ್ಲ್ಯಾನ್ಗಳು ನಮಗೆ ಕೈಗೆಟಕುವ ದರದಲ್ಲಿ ಸಿಗುವಂಥದ್ದು. ತುಂಬ ಮಧ್ಯವರ್ಗದ ಜನರು ಕೂಡ 1 ವರ್ಷದ ರೀಚಾರ್ಜ್ ಪ್ಲ್ಯಾನ್ ಮಾಡಿಸುವವರಿಗೆ ಮತ್ತು ತಿಂಗಳಿಗೆ ರೀಚಾರ್ಜ್ ಮಾಡಿಸೋರು ಕೂಡ ತುಂಬ ಹೊರೆ ಆಗಲಾರ್ದು ಕಡಿಮೆ ರೇಟ್ನಲ್ಲಿ ಕೂಡ ರೀಚಾರ್ಜ್ ಮಾಡಿಸ್ಕೋಬೋದು. ಹಾಗೆ ಪರ್ ಡೇ 2 GB ಇಂಟರ್ನೆಟನ್ನು ಕೊಡುತ್ತೆ. ಅದರಲ್ಲೂ ನಮ್ಮ ಭಾರತದಲ್ಲಿ ಎಷ್ಟು ಜನಸಂಖ್ಯೆ ಇದರಲ್ಲ, ಅದರಲ್ಲೂ 45ರಿಂದ 46 ಕೋಟಿ ಜನರು ಬರೀ ಜಿಯೋ, ರಿಲಯನ್ಸ್ ಸಿಮ್ಮನ್ನು ಬಳಸ್ತಾರೆ. ಇನ್ನು ಉಳಿದವರು ಏರ್ಟೆಲ್ ಮತ್ತು ಈ ವೊಡಾಫೋನ್ಗೆ ಅವಲಂಬನೆಯಾಗಿದ್ದಾರೆ. ಇನ್ನು ಉಳಿದವರು ಮಾತ್ರ ಅಲ್ಲೊಬ್ಬರು ಇಲ್ಲೊಬ್ಬರು ಕೆಲವೊಬ್ಬರು ಮಾತ್ರ BSNLನ ಬಳಸ್ತಾಯಿದ್ದಾರೆ. ಆದರೆ ನೆನಪಲ್ಲಿಟ್ಟುಕೊಳ್ಳಿ, ಮುಂದಿನ ದಿನಗಳಲ್ಲಿ ಮಾತ್ರ ಈ BSNL ಸೀಮೆ ರಾಜ್ಯಭಾರ ಮಾಡುವುದು ಅಂತ ನನ್ನ ಅಭಿಪ್ರಾಯ. ತುಂಬ ಜನರು ಕೂಡ ಇದನ್ನೇ ಹೇಳ್ತಾಯಿದ್ದಾರೆ. ಮುಂದೆ ನೋಡೋಣ ಏನಾಗುತ್ತೆ ಅಂತ. ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.